ಮೈಸೂರಿನ ಶ್ರೀರಾಂಪುರದಲ್ಲಿರುವ ವೆಂಕಟೇಶ್ವರ ಧ್ಯಾನ ಕೇಂದ್ರದ ವತಿಯಿಂದ ಶ್ರೀ ಸತ್ಯ ಧ್ಯಾನ ಸಭಾಭವನ ಕಾರ್ಯಕ್ರಮವು ಬಹಳ ಅದ್ದೂರಿಯಾಗಿ ನೆರವೇರಿತು. ಇನ್ನು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶಾಸಕ ಶ್ರೀವತ್ಸ ಹಾಗೂ ಅಗತ್ಯ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರು ಮತ್ತು ಸದ್ವಿದ್ಯಾ ಶಾಲೆಯ ಮುಖ್ಯ ಕಾರ್ಯದರ್ಶಿಗಳು ಆದಂತಹ ಎಂಡಿ ಗೋಪನಾಥ್ ಅವರು ಆಗಮಿಸಿದ್ರು. ಇನ್ನು ಕಾರ್ಯಕ್ರಮದ ಮುಖ್ಯ ಭಾಗವಾದಂತಹ ಶ್ರೀ ಸತ್ಯನಾರಾಯಣ ಪೂಜೆ ಹಾಗೂ ದೀಪೋತ್ಸವ ಕಾರ್ಯಕ್ರಮವನ್ನ ನೆರೆದಿದ್ದಂತಹ ಭಕ್ತರು ಕಣ್ತುಂಬಿಕೊಂಡರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಶಾಸಕ ಶ್ರೀವತ್ಸ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಇವತ್ತು ಮೈಸೂರಿನ ಶ್ರೀರಾಂಪುರದಲ್ಲಿರುವಂಥ ಉತ್ತರಾದಿ ಮಠದ ಆಶ್ರಯದಲ್ಲಿರುವಂಥ ಸತ್ಯಧಾಮ ಸಭಾಭವನದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಬಹಳ ಸಂತೋಷ ಆಗಿದ್ದೇನೆಂದರೆ ಇಲ್ಲಿಯ ಸ್ಥಳೀಕರು ಎಲ್ಲರೂ ಸೇರಿಕೊಂಡು ಒಂದೊಳ್ಳೆಯ ಸಭಾಭವನವನ್ನು ಸಮುದಾಯ ಭವನದ ರೀತಿಯಲ್ಲಿ ಮಾಡಿರುವಂಥದ್ದು ಇವತ್ತು ಇಲ್ಲಿ ಕಂಡು ಬಂತು. ಸಾರ್ವಜನಿಕರು ಇದರ ಉಪಯೋಗವನ್ನು ಪಡ್ಕೋಬೇಕು. ಎಲ್ಲೋ ಜಾಸ್ತಿ ದುಡ್ಡು ಕೊಟ್ಟು ಕಾರ್ಯಕ್ರಮ ನಡೆಸೋ ಬದಲು ಈ ದರ ಸುತ್ತಮುತ್ತಲಿನ ಜಾಗದಲ್ಲಿ ನಮ್ಮದು ಏರಿಯಾದಲ್ಲಿ ಇದೆ ಅನ್ನುವಂಥದ್ದಾಗಿರೋದ್ರಿಂದ ಪಕ್ಕದಲ್ಲೇ ದೇವರ ವೆಂಕಟೇಶ್ವರನ ಸನ್ನಿಧಿನೂ ಇರೋ ಕಾರಣಕ್ಕೆ ಇದು ಒಳ್ಳೆಯ ರೀತಿಯಲ್ಲಿ ಆಗುತ್ತೆ ಅನ್ನುವಂಥ ನಂಬಿಕೆ ಮತ್ತು ವಿಶ್ವಾಸ ನಂದು. ಈ ಭಾಗದ ಜನರು ಇದನ್ನು ಪ್ರಯೋಜನ ಪಡ್ಕೋಬೇಕು. ವರ್ಷಕ್ಕೊಮ್ಮೆ 2 ಕಾರ್ಯಕ್ರಮಗಳನ್ನು ಇಲ್ಲಿಯ ಆಡಳಿತ ಮಂಡಳಿಯವರು ಯೋಚನೆ ಮಾಡಿದ್ದಾರೆ. ಉಚಿತವಾಗಿ ಸಾಮೂಹಿಕ ಉಪನಯನ ಅಥವಾ ಸತ್ಯನಾರಾಯಣ ಪೂಜೆ ಈ ಥರದನ್ನು ಮಾಡಿ ಸಾರ್ವಜನಿಕರ ಮಧ್ಯೆ ಈ ದೇವಸ್ಥಾನ ನಡಿಬೇಕು ಅನ್ನುವಂಥದ್ದನ್ನು ಒಳ್ಳೆಯ ಕಲ್ಪನೆ ಇಟ್ಕೊಂಡು ಮಾಡ್ತಾಯಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು ಉದ್ಘಾಟನೆಯನ್ನು ಭಾಳ ಸಂತೋಷದಿಂದ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗ್ತಿದೆ. ಬಂದಿರುವಂಥ ಎಲ್ಲ ಭಕ್ತರನ್ನು ನೋಡಿದ್ರೆ ಇದಕ್ಕೆ ಮೌಲ್ಯ, ಅವರ ಶ್ರಮಕ್ಕೆ ಮೌಲ್ಯ ಇಲ್ಲ ಅಂದರೆ ಬೆಲೆ ಕಟ್ಟೋಕ್ಕಾಗಲ್ಲ. ಆ ರೀತಿಯಲ್ಲಿ ಭಕ್ತಾದಿಗಳು ಬಂದು ಎಲ್ಲ ಮಾಡಿರುವಂಥದ್ದನ್ನು ನೋಡಿದ್ದೀನಿ. ಅಷ್ಟು ಹೇಳಬಲ್ಲೆ. ಶುಭವಾಗಲಿ. ಇನ್ನು ಇದೇ ಸಂದರ್ಭದಲ್ಲಿ ಅಗತ್ಯ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರು ಮತ್ತು ಸದ್ವಿದ್ಯಾ ಶಿಕ್ಷಣ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳು ಆದಂತಹ ಶ್ರೀಯುತ ಎಂಡಿ ಗೋಪಿನಾಥ್ ಅವರು ಮಾತನಾಡಿದರು. ಧ್ಯಾನ ಭವನವನ್ನು ನಮ್ಮ ಶಾಸಕರಾದ ಶ್ರೀವತ್ಸ ಅವರು ಲೋಕಾರ್ಪಣೆ ಮಾಡಿದ್ದಾರೆ. ಈ ಲೋಕಾರ್ಪಣೆಯ ಸಮಯದಲ್ಲಿ ನಮ್ಮ ಸಮಾಜದ ಏಳಿಗೆಯನ್ನು ಮತ್ತು ಈಗ ಈ ಸಭಾಭವನದ ಯುಟಿಲೈಸೇಷನ್ ಏನು ಮಾಡಬೇಕು ಅದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಪ್ರತಿ ವರ್ಷ ನಾವು ಇಲ್ಲಿ ಎಲ್ಲ ಸಾಮೂಹಿಕ ಮದುವೆ, ಸಾಮೂಹಿಕ ಉಪನಯನ ಮತ್ತು ಜ್ಞಾನ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಈ ಕಾರ್ಯಕ್ರಮದ ಮೇನ್ ಉದ್ದೇಶನೇ ಆ್ಯಕ್ಚುಲಿ ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಆಗಬೇಕು ಅಂತ ಈ ಧ್ಯಾನ ಕೇಂದ್ರದ ಉಸ್ತುವಾರಿ ನೋಡ್ತಾ ಇರೋಂಥ ಹೇಮಂತಾಚಾರ್ಯ ಅವರು ಅವರ ನೇತೃತ್ವದಲ್ಲಿ ತುಂಬ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬಂದಿದೆ. ಮತ್ತು ಇದನ್ನು ಪಬ್ಲಿಕ್ಗೆ ಅದನ್ನು ಯುಟಿಲೈಸೇಷನ್ ಚೆನ್ನಾಗಿ ಮಾಡ್ಕೋಬೇಕು ಅಂತ ಹೇಳ್ತಾ ನಾನು ನಮ್ಮ ಹರಿಸ್ತೀನಿ.
ಶ್ರೀ ಗುರುಭ್ಯೋ ನಮಃ. ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಈ ಒಂದು ಸತ್ಯಧ್ಯಾನ ಸಭಾಗೃಹದ ಲೋಕಾರ್ಪಣೆಯ ಕಾರ್ಯಕ್ರಮ ಇದು. ಕಾರ್ತಿಕ ಪೌರ್ಣಮಿ, ಪೂರ್ಣ ಚಂದ್ರ ತುಂಬಿರುವಂತಹ ಕಾಲ. ಸಮಾಜಕ್ಕೆ ಒಳ್ಳೆಯದಾಗುವುದಕ್ಕಾಗಿ ನಾವು ಈ ಒಂದು ನಿಟ್ಟಿನಲ್ಲಿ ಈ ಒಂದು ಸಭಾಗೃಹವನ್ನು ನಮ್ಮ ಶ್ರೀ 1008 ಸತ್ಯಾತ್ಮ ತೀರ್ಥರ ಒಂದು ಪರಮಾಶೀರ್ವಾದ ಬಲ, ಅನುಗ್ರಹ, ಆಜ್ಞೆ ಮೇರೆಗೆ ಇದನ್ನು ಇಲ್ಲಿ ಲೋಕಾರ್ಪಣೆಯನ್ನು ಮಾಡಲಿಕ್ಕೆ ಇಟ್ಟುಕೊಂಡಿದ್ದೇವೆ. ಇವತ್ತು ದೀಪಾರಾಧನಾ ಮೂಲಕವಾಗಿ ಮಾನ್ಯ ಶಾಸಕರಾದಂತಹ ಶ್ರೀವತ್ಸ ಅವರು ಬಂದು ಮತ್ತು ಗೌರವಾನ್ವಿತರಾದಂತಹ ಶ್ರೀಯುತ MD ಗೋಪಿನಾಥ್ ಅವರು ಮತ್ತು ಅನೇಕ ಗಣ್ಯ ಗೃಹಸ್ಥರ ಒಂದು ಸಮ್ಮುಖದಲ್ಲಿ ಈ ಒಂದು ಸಭಾಗೃಹವನ್ನು ಉದ್ಘಾಟನೆ ಮಾಡಿದ್ದೇವೆ. ಅದು ಎಲ್ಲ ಜನಾಂಗಕ್ಕೂ ಕೂಡ ಅದರ ಒಂದು ಸದುಪಯೋಗ ಆಗಬೇಕು. ನಿತ್ಯವೂ ಕೂಡ ಇಲ್ಲಿ ಧಾರ್ಮಿಕ ಚಟುವಟಿಕೆಗಳು ಅಖಂಡವಾಗಿ ನಡೆಯಬೇಕು ಅನ್ನೋದೇ ನಮ್ಮ ಪರಮ ಗುರುಗಳ ಒಂದು ಸಂಕಲ್ಪ. ಅದೆಲ್ಲರಿಗೂ ಕೂಡ ಅದು ಉಪಯೋಗ ಆಗಲಿ. ಆ ಉಪಯೋಗಕ್ಕೆ ಬೇಕಾಗಿರುವಂತಹ ಎಲ್ಲ ಸೌಲಭ್ಯಗಳನ್ನು ನಾವು ಇಲ್ಲಿದ್ದು ಅವರಿಗೆ ಒದಗಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಎಲ್ಲ ಮೀಡಿಯಾ ಭಕ್ತರಿಗೂ ಕೂಡ ನನ್ನ ಅನೇಕ ಧನ್ಯವಾದಗಳು. ತಾವೆಲ್ಲವೂ ಕೂಡ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತರನ್ನು ಈ ಒಂದು ಮೂಲಕವಾಗಿ ಈ ಸಭಾಗೃಹದ ಉದ್ಘಾಟನೆಯ ಒಂದು ಕಾರ್ಯಕ್ರಮವನ್ನು ಎಲ್ಲರಿಗೂ ತೋರಿಸಲಿಕ್ಕಾಗಿ ನೀವೆಲ್ಲರೂ ಬಂದಿದ್ದಕ್ಕಾಗಿ ನಮಗೂ ಮೇಲಿಂದ ಮೇಲೆ ಧನ್ಯವಾದಗಳನ್ನು ಹೇಳ್ತೀನಿ. ಶ್ರೀಕೃಷ್ಣ ಅರ್ಪಣಮಸ್ತು. ಇನ್ನೇ ಒಂದು ಕಾರ್ಯಕ್ರಮದಲ್ಲಿ ಶಾಸಕ ಶ್ರೀವತ್ಸ, MD ಗೋಪಿನಾಥ್ ಹಾಗೂ ಇನ್ನಿತರ ಗಣ್ಯರು ಮತ್ತು ಭಕ್ತರು ಉಪಸ್ಥಿತರಿದ್ದರು.